ಅಯ್ಯೋ ಕೆಡದೆ ನೀನು ಆ ಸೌಂಡಿಗೆ ಹೊಡ್ಬತ್ತಾನೆ ನಿಮ್ಮ ಅಮ್ಮನಿಗೆ ಬಂದೇ ಆಯ್ತು ಹಿಂದ್ಗಡೆ ಹಾಕಿದ್ರು ಅಂತ ಪಾತ್ರೆಯಲ್ಲಿ ಚಿಕನ್ ಅಡಿ ಒತ್ತಿ ಒತ್ತಿ ಫ್ರೈ ಆಗಬೇಕು. ಅದೇ ಟೇಸ್ಟ್ ಬೇರೆ, ನೀರ್ ಹಾಕ್ತದ ಬೇಯೋ ಟೇಸ್ಟೇ ಬೇರೆ. ಅದಕ್ಕಿಂತ ಮುಂಚೆ ನಾನೇ ಅಡಿಗೆ ಕಲ್ತ ಖುಷಿ ಹಾಕಿದ್ದೀನಿ. ಕ್ಯಾಮ್ರಾಮನ್ ಆಗಿರ್ಬೇಕು. ಆಕ್ಷನ್ ಎಲ್ಲ ಬರ್ತಾ ಇದೆ. ನೀವೇ ಮಾಡೋದು ಗಂಟೆಗಟ್ಟಲೆ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಫೋನ್ ಹತ್ರ. ನಿನ್ ಫೋನ್ ಕಾಲ್ ಅಟೆಂಡ್ ಮಾಡಕ್ ಆಗಲ್ಲ, ನಾನ್ ತಾನೇ ಅಟೆಂಡ್ ಮಾಡಿದ್ದು. ಏನ್ ಮಾಡೋದು ಮಗಳೇ, ಡ್ಯಾಡಿ ಮಾಡಿಟ್ಟೋಗಿ ಎಲ್ಲ ಒತ್ತೋಗ್ತಿತ್ತು ಮಗಳೇ. ನಾನ್ ಕಂಟಿನ್ಯೂ ಮಾಡಿದ್ರೆ ಡ್ಯಾಡಿ ನನಗೂ ಬೈತಾರೆ. ಏನ್ ಮಾಡ್ಲೆ? ಅಯ್ಯೋ ಹಂಗಾದ್ರೆ ದಿನ ಒಂದೊಂದು ಎಪಿಸೋಡ್ ಬರುತ್ತೆ. ಜಗಳ ಆಡೋದು ಮಗಳೇ, ಬರೀ ಜಗಳದ ಎಪಿಸೋಡ್ ಆಯ್ತು. ಮತ್ತೆ ಒತ್ತೋಗ್ಲಿ. ಪೂಜಾ ಕೆ ರಾಜ್ ಚಾನಲ್ ಅಲ್ಲಿ ಮೊನ್ನೆ ನನ್ನ ಎಪಿಸೋಡ್ ನನ್ನ ಮಗಳಿದ್ದಾಗ ಒಂದು ಬಿರಿಯಾನಿ ಮಾಡಿದ್ದೆ. ರೆಸಿಪಿ ಮಾಡ್ಲಿಲ್ವಲ್ಲ ಅಂತ ಅಷ್ಟು ಜನ ಬೇಜಾರು ಮಾಡ್ಕೊಂಡಿದ್ರು. ಆದ್ರೆ ನನ್ನ ಹೆಂಡತಿ ಚಾನಲ್ ಅಲ್ಲಿ ಇವತ್ತು ರೆಸಿಪಿ ಮಾಡ್ತಾ ಇದೀನಿ. ಎಷ್ಟೆಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾಳೆ ಈಗ. ಅಯ್ಯೋ ಅಷ್ಟು ಖುಷಿ. ಮೇಡಮ್ ಅವರು ಫುಲ್ ಬಿಸಿ ಆಗ್ಬಿಟ್ಟಾರೆ. ಅದಕ್ಕೆ ನನಗೆ ಗೊತ್ತೇ ಇರ್ಲಿಲ್ಲ ನನಗೆ ಇದ್ರಲ್ಲಿ ಮಜಾ ಸಿಗುತ್ತೆ ಅಂತ. ಬಟ್ ಮುಂಚೆಯಿಂದ ಇಷ್ಟ ಇತ್ತು ನನಗೆ. ನಾನು ಜಾವೆ ಅಲಂಕಾರ ಸ್ಟಾರ್ಟ್ ಮಾಡಿದಾಗ ನಮ್ಮನೆಯವರು ನಮ್ಮ ಅಕ್ಕ ತುಂಬಾ ನಗಡೋರು. ಯಾಕೆಂದ್ರೆ ಅವರು ನಮ್ಮನೆಯವರು ನಮ್ಮ ಅಕ್ಕ ಒಳ್ಳೊಳ್ಳೆ ರೀತಿಲಿ ವಿಡಿಯೋ ಮಾಡೋಣ ಅಂದ್ರೆ ನನಗೆ ಬರೀ ತುಂಬಾಣ ಪ್ಯಾಕ್ ಮಾಡೋದು ಅಷ್ಟು ಖುಷಿ. ನನಗೆ ಈಗಲೂ ಅದೇ ಇಷ್ಟ, ಪ್ಯಾಕ್ ಮಾಡೋದು ಅಂದ್ರೆ ಸಿಕ್ಕಾಬಟ್ಟೆ. ಸೊ ಸ್ಟೀಲ್ ಬಾಕ್ಸ್ ಫೈನಲಿ ಎಲ್ಲಾನು ಇವಳೆ ಆಪರೇಟ್ ಮಾಡ್ತಾ ಇರೋದು. ಈಗ ನನ್ನ ಕೆಲಸಗಳು ನಿಂತೋದು ಅಂದ್ಬಿಟ್ಟು ನಾನು ಜಾವೆ ಅಲಂಕಾರ ನೀನೇ ನೋಡ್ಕೊಳ್ಳೋ ಅಂತ ಬಿಟ್ಟೆ. ಕಾವ್ಯ ಅವರು ಕೂಡ ಬೆಳಗ್ಗೆ ಮತ್ತೆ ಬರಕಾಗಲ್ಲ. ಬೆಳಗ್ಗೆ ಕಾಲೇಜಿಗೆ ಹೋದ್ರೆ ಸಂಜೆ ಬರೋದು. ಮತ್ತೆ ಅವಳಿಗೂ ಕೂಡ ರೆಸ್ಪಾನ್ಸ್ ಮಾಡಕ್ ಆಗ್ತಿರ್ತಿಲ್ಲ. ತುಂಬಾ ಜನ ಹೇಳ್ತಾ ಇರ್ತೀರಾ ನೀವು ನಂಬರ್ ಕೊಡ್ತೀರಾ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಅಂತ. ಬಟ್ ನನ್ನ ಕಲ್ಲರ್ ಎಲ್ಲಿದೆ, ಮತ್ತೆ ನಮ್ಮ ಅಕ್ಕಂಗೆ ಅವಳು ಬಿಸಿ ಇದ್ಲು. ಇನ್ನು ನಮ್ಮನೆಯವ್ರ ಪಾಪ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಅವ್ರ ಕೆಲಸ ಬಿಟ್ಬಿಟ್ಟು ಈ ಕೆಲಸ ನಮಗೆ ಆದಷ್ಟು ತಿಳಿಸ್ಕೊಡಕ್ಕೆ ಟ್ರೈ ಮಾಡಿದ್ರು. ಸೊ ಹಾಗಾಗಿ ನೋಡಿ ಅಂಗಡಿ ತೋರಿಸ್ಬಿಡ್ತಾಳೆ. ಈಗ ಬೇಡ, ಇದ್ರದ್ದು ಅವಳು ಏನೇನು ಥಿಂಗ್ಸ್ ತಂದಿದ್ದಾಳೆ ರಿಟರ್ನ್ ಗಿಫ್ಟ್ಸ್ ಅನ್ನೋದು ಈ ವಿಡಿಯೋದಲ್ಲೇ ಕೊನೆಗೆ ಗೊತ್ತಾಗುತ್ತೆ. ಫಸ್ಟ್ ನಾನು ಟೈಮ್ ಆಗೋಗಿದೆ, ನಾನು ನಿಮ್ಗೆ ಎಲ್ಲರಿಗೂ ರೆಸಿಪಿ ತೋರಿಸ್ತೀನಿ ಅಂತ ಹೇಳಿದ್ದೀನಿ ಬಿರಿಯಾನಿ ಮಾಡೋದು ಹೆಂಗೆ ಅಂತ. ಸಿಂಪಲ್ ಆಗಿ ಸಖತ್ತಾಗಿ ಮಾಡ್ಬೋದು ಬಿರಿಯಾನಿ. ಇವತ್ತು ನನ್ನ ಕೈ ಅಡುಗೆ, ನಮ್ಮ ಮನೆಯೊಳಗೆ ನನ್ನ ಮಕ್ಕಳಿಗೆ. ನಮ್ಮ ಮನೆಯವಳು ಏನೋ ಹೇಳ್ತಾ ಇದ್ಲು ಕಲ್ಲರಲ್ಲಿದ್ದಾಗ ಅವಳು ವಿಡಿಯೋ ಹಾಕೊಂಡು. ನಮ್ಮ ಮನೆಯವ್ರು ಯಾವ ಲೈಟು ಇಲ್ಲ, ಏನೂ ಇಲ್ಲ, ಕ್ಯಾಮ್ರಾ ಇಲ್ಲ, ಆ್ಯಂಗಲ್ಲೂ ಇಲ್ಲ, ಎಂಥದ್ದು ಇಲ್ಲ, ಹೆಂಗೆ ಮಾಡ್ತಾವ್ರೆ ಅಂತ. ನಾನು ಆದರೂ ಬಿಡ್ತಾ ಇಲ್ಲ. ನಾನು ಸೆಟಪ್ ಎಲ್ಲ ನೋಡಿ ಹೆಂಗೆ ಮಾಡ್ಕೊಂಡಿದ್ದೀನಿ ಅಂತ. ಲೈಟಿ ಗೀಟಿಗೆಲ್ಲ ಮಾಡ್ತಿದ್ದೀನಿ. ಮಾಡುವಾಗ ಇಸ್ಕೊಂಡ್ ಮಾಡ್ಬೇಕು. ಹಿಂಗೆ ನೋಡಿ, ಹಿಂಗೆ ಮ್ಯಾಗ್ನೆಟ್, ಇದು ಮ್ಯಾಗ್ನೆಟ್ ಲೈಟು. ನಿಮಗೆ ಬೇಕು ಅಂದ್ರೆ ಟ್ಯಾಗ್ ಮಾಡಿರ್ತೀನಿ ಯೂಟ್ಯೂಬ್ ಇದರಲ್ಲಿ ಕಾರ್ಟಲ್ಲಿ ಚೆಕ್ ಮಾಡಿ ಬೇಕಾದ್ರೆ. ಸಖತ್ತಾಗಿದೆ ಇದು ಲೈಟು. ನನಗೇನೋ ಒಂದು 300 ರೂಪಾಯಿಗೆ ಏನೋ ಸಿಕ್ತಿದ್ದು. ಅಂದ್ರೆ ಕ್ಯಾಂಪಿಂಗ್ ಮಾಡುವಾಗ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ತರ ವೈರಿಂಗ್ ತಗೊಂಡಿರೋದು. ಕಲರ್ ಚೇಂಜ್ ಮಾಡ್ಕೋಬಹುದು. ನನ್ನ ವಿಡಿಯೋಸ್ಗೆಲ್ಲ ಸಖತ್ತಾಗಿ ಬರುತ್ತೆ ಇದು ಲೈಟ್. ಆಯ್ತಾ, ಇದನ್ನ ಮಾಡಿರ್ತೀನಿ. ನೀನು ಕಾಟಲ್ಲಿ ಇರುತ್ತೆ ನೋಡಿ, ತಗೊಳ್ಳೋರಿದ್ರೆ. ಏನು ಸುಮಾರು ಹೊತ್ತು ಬರುತ್ತಪ್ಪ. ಪವರ್ ಬ್ಯಾಂಕ್ ಹಾಕಿದ್ರು ಸಾಕು, ಡೈರೆಕ್ಟಾಗಿ ಪ್ಲಗ್ಗಿಗೂ ಸ್ವಿಚ್ಬೋದು. ಇನ್ನು ನನ್ನ ಮಗಳಿಗೆ ಕಟ್ ಮಾಡಿಸ್ತಾ ಇದ್ದೀನಿ. ಮಗಳೇ ಅಷ್ಟೊಷ್ಟು ಜಾಸ್ತಿ ಮಾಡಬಾರ್ದು, ಚಿಕ್ಕಕ್ಕೆ ಮಾಡ್ಬೇಕು. ಇನ್ನೂ ಚಿಕ್ಕಕ್ಕೆ ಅಮ್ಕಿ ಸಾಕು ಸೊಪ್ಪಲ್ಲಿ. ಹಂಗೆ ಸೊಪ್ಪು ನಂಬ್ಕೂರು ಸಾಕು. ಕೈ ಕತ್ತರಿಸ್ಕೊಬಿಡ್ತೀರ, ಹುಷಾರು. ತಡ್ರಿ ಮಗಳೇ, ನಾ ಕೊಡಿಲಿ, ಇದನ್ನು ನಾನು ಮಾಡ್ಕೊಡ್ತೀನಿ ಮಗಳೇ. ನೋಡಿ, ನಾನು ಈಗ ಮಾಡಿದ್ರಲ್ವ, ನಿಮ್ಗೆ ಫೈನಲ್ ಆಯ್ತಲ್ವಾ, ತೋರಿಸ್ತೀನಿ ನಾನು ಹೆಂಗೆ ಮಾಡೋದು ಅಂತ ಇಟ್ಕೊಳ್ಳಿ. ಹಂಗೆ ನೋಡ್ತಾ ಇರಿ ವಿಡಿಯೋದ ಕ್ಯಾಮ್ರಾದಲ್ಲಿ ನೋಡಿ ಹೆಂಗೆ ಕಟ್ ಮಾಡ್ತೀನಿ ಅಂತ. ಸೊಪ್ಪನ್ನೆಲ್ಲ ಹಿಂಗೆ ಮುದುರ್ಕೊಂಡು ಮಗಳೇ ಕಟ್ ಮಾಡುವಾಗ ಹಂಗೆ ಚರಕ್ ಅನ್ಬೇಕು. ಕಟ್ ಮಾಡುವಾಗ ಇಲ್ಲಿ ನೋಡಿ ಹೆಂಗೆ ಕಟ್ ಆಗುತ್ತೆ ನೋಡಿದ್ರಾ. ಓಕೆ, ಈಗ ಶುರು ಮಾಡ್ಕೊಳ್ಳೋಣ. ನೋಡಿ, ಫಸ್ಟು ನಿಂಬೆಹಣ್ಣಿಂದನೇ ಶುರು ಮಾಡ್ತೀನಿ. ಚಿಕನ್ಗೆ ಫಸ್ಟು ನಿಂಬೆಹಣ್ಣು ಹಾಕಿ ಇಟ್ಬಿಟ್ರೆ ಚೆನ್ನಾಗಿ ಎಲ್ಲ ಚಿಕನ್ಗೆ ನೆನೆಬೇಕು ನಿಂಬೆಹಣ್ಣು 10 ನಿಮಿಷ. ಆಯಿತಾ, ಅಷ್ಟರೊಳಗೆ ಕಟ್ ಮಾಡಿರೋದು ಎಲ್ಲದನ್ನು ಹಾಕಿ ಮಸಾಲ ಮಿಕ್ಸ್ ಮಾಡಿ ಇಟ್ಬಿಡೋದು ಒಂದೇ ಸರಿ. ಮನೇಲಿ ಇದೊಂದು ಮಸಾಲ ಬಾಕ್ಸ್ಗಳು ಮಾತ್ರ ತುಂಬ ಚೆನ್ನಾಗಿ ನೋಡಿ ಇಟ್ಟಿದ್ದಾಳೆ. ಇದನ್ನ ಅದು ಒಂದೇ ಖುಷಿ ನನಗೆ. ಎಷ್ಟು ಮಗಳೇ ಹಾಕಿ ಒಂದೊಂದೇ. ಪೆಪ್ಪರ್ ಒಂದು 4-5 ಎಲ್ಲ ಮಸಾಲೆಗಳನ್ನು ನೋಡಿ. ಪೆಪ್ಪರು ಮತ್ತು ಜೀರಿಗೆ, ಇದು ಚಕ್ಕೆ, ಏಲಕ್ಕಿ, ಲವಂಗ, ಏನೆಲ್ಲ ಮಸಾಲೆಗಳಿದ್ದಾವೆ ಮರಾಠಿ. ಅಯ್ಯೋ ಕೆಡದೆ ನೀನು ಆ ಸೌಂಡಿಗೆ ಹೊಡ್ಬತ್ತಾನೆ ನಿಮ್ಮ ಅಮ್ಮನಿಗೆ. ಬಂದೇ ಆಯ್ತು ಹಿಂದ್ಗಡೆ ಹೊಡೆದಾಕಿದ್ರು ಅಂತ. ಹೌದು, ಮಗಳು ಹಾಕ್ತೀನಿ ಅಂತಿದೆ. ಅದು ಬಿಟ್ಟು ಕ್ಯಾಪ್ ಹೋಗಿ ಹೊಡೆದಾಕತ್ತೆ ಅಂತ. ಸರಿ, ಹಾಕಿ ಮಗಳೆಲ್ಲ ಒಂದೊಂದು. ಸಿಂಪಲ್ ಎಲ್ಲ ಮಸಾಲೆನೂ ಹಾಕಿ ಮಿಕ್ಸ್ ಮಾಡಿ ಇಡೋದು. ಹಾಕಿ ಸಾಕು, ಆಯಿತು. ಕ್ಯಾಪ್ ಹಾಕಿ ಗಟ್ಟಿಗೆ. ನಿಮ್ಮ ಅಮ್ಮಂಗೆ ಕೊಡಿಯಲ್ಲ, ನಿಮ್ಮ ಅಮ್ಮ ಕಾಯ್ತಾ ನಿಂತವಳು ಎಲ್ಲಿ ಹೊಡೆದಾಕ್ತಾರೋ ಅಂತ. ಅವಳಿಗೆ ಅವಳು ವಸ್ತುಗಳು ಅಂದರೆ ಅಷ್ಟು ಇದು ಅವಳಿಗೆ. ಇದೆಂತ ಪೌಡರ್ ಮಾಡಿ ಇಟ್ಟಿದ್ದೀನಿ, ಅದು ಹಾಕಿರಿ ಚೆನ್ನಾಗಿರುತ್ತೆ. ಹೌದಾ, ಎಲ್ಲ ಮಿಕ್ಸ್ ಇಲ್ಲೇ ಪೌಡರ್ ಮಾಡಿ ಇಟ್ಟಿದ್ದೀನಿ. ಹಾಕತ್ಲಾಗೆ ಎಲ್ಲ ಮಿಕ್ಸ್ ಮಾಡಿರೋದಾ? ಎಲ್ಲ ಗರಂ ಮಸಾಲ. ಪೂಜಾ ಕೆ ರಾಜ್ ಮಾಡಿರೋ ಬರೀ ಎಲೆನ್ ಮಾತ್ರ ಪೌಡರ್ ಮಾಡಿರೋ? ಎಲ್ಲ ಗರಂ ಮಸಾಲ. ಹೌದಾ, ಹಾಕ್ಲಾ? ಹಾಕು. ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಎಲ್ಲಾನು ಮಾಡಿಟ್ಟಿದ್ಯಾ? ಮತ್ತೆ ಏನು ಬೇಡವಾ ಹಂಗಾರೆ? ಬೇಡ, ಸಾಕು. ಅದೇ ಮಸಾಲೆ. ನಾನು ಪಲಾವ್ಗೂ ಅದೇ, ಬಿರಿಯಾನಿಗೂ ಅದೇ. ಹೌದಾ, ಅದೇನೆಲ್ಲ ಮಸಾಲೆ ತೋರಿಸ್ತೆ ಎಲ್ಲ ಏನೋ ಹೊಸ. ನಾನೇನೋ ಮಾಡಕ್ಕೆ ಹೋದೆ, ನನ್ನ ಅಡುಗೆ ಹೋಗಿ ಇವಳು ಅಡುಗೆನೇ ಆಯ್ತಾ ಇರಂಗಿದೆ ಈಗ. ನೋಡೋಣ, ಇಟ್ಕೊಳ್ಳಿ. ಈಗ ನೋಡಿ, ಕೊತ್ತಂಬರಿ ಸೊಪ್ಪು ಹೆಚ್ಚಿರೋದು. ಹ್ಞೂ, ಹಾಕಿ ಮಗಳೇ ತಗೊಳ್ಳಿ. ಕೊತ್ತಂಬರಿ ಸೊಪ್ಪು, ಅಲ್ಲ ಇದು ಮೆಂಟ್ ಲೀಫು ಹಾಕಿ ತೆಗೆದು.
ಒಂದೆರಡು ಬಿಟ್ಬಿಟ್ಟು ಇನ್ನೆಲ್ಲ ಹಾಕಿ ಮೆಣಸಿನ್ಕಾಯಿನ ಇದ್ರೊಳಗೆ 2 ಬಿಟ್ಟು ಎಲ್ಲ ಹಾಕಿ ಅಂದರೆ ನೀವು 2 ಹಾಕ್ಬಿಟ್ಟು ಎಲ್ಲ ಬಿಟ್ರಿ ಅಲ್ಲಿ ಮೊಸರು ತಗೊಳ್ಳಿ ಫ್ರಿಜ್ಜಲ್ಲಿ ಹಾಕಿ ಈಗ ಅದರೊಳಗೆ ನೋಡಿ ಚೆಲ್ಲಬಾರ್ದು ಮಗಳೇ ನೀಟಾಗಿ ಹಾಕ್ಬೇಕು ಹಾಕಿ ಹಾಂ ಹಾಕಿ ಸರಿ ಉಪ್ಪು ನಾನು ಹಾಕ್ತೀನಿ ಹಾಂ ನೀನು ಎತ್ತಿ ಯಾವುದು ಲೈಟ್ನಾ ನೋಡಿ ಎಷ್ಟು ಸಿಂಪಲ್ಲು ಇಲ್ಲಿ ಎಲ್ಲಿ ಇದಿಟ್ಟಿದ್ದೀನಿ ಅಷ್ಟೇ ಬಿಡಮ್ಮ ಈ ಚಿಕ್ಕ ಮಾಡಿದ್ರಿ ಇಲ್ಲಿಗೆ ಕೆಲಸ ಮಾಡೋದು ಯಾರು ಖಾರ ಪುಡಿ ಹಾಕಿ ಹಾಕಿದ್ದೀನಿ ಇಲ್ಲ ಏನಾಗಲ್ಲ ಹಾಕಿ ಗರಂ ಮಸಾಲ ಇದಿಲ್ವಾ ಕಸೂರಿ ಮೆಥಿ ಸ್ಮೆಲ್ಲಿ ಚೆಂದ ಇದು ಒಂಥರ ಓಕೆ ಎಲ್ಲ ಮಿಕ್ಸ್ ಮಾಡುವಾಗ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಒಂದಿಷ್ಟು ಆಯಿಲ್ ಆಯಿತಾ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿ ಬಿದ್ದಿದೆ ಈಗ ಮಿಕ್ಸ್ ಮಾಡಿ ಮಗಳೇ ಮಿಕ್ಸ್ ಮಾಡಿ ಚೆನ್ನಾಗಿ ಓಕೆ ಫೈನ್ ಎಲ್ಲ ಮಿಕ್ಸ್ ಎಲ್ಲ ಆಯ್ತು ಇದನ್ನು ಒಂದು 10 ನಿಮಿಷ ಈಗ ಮ್ಯಾರಿನೇಟ್ಗೆ ಇಟ್ಬಿಟ್ಟು ಆಮೇಲೆ ಈಗ ಬಾಸುಮತಿ ರೈಸ್ ರೆಡಿ ಮಾಡ್ಕೊತೀನಿ ಸಖತ್ ಟೇಸ್ಟಿಯಾಗಿ ಬಿರಿಯಾನಿ ಮಾಡೋದು ಅಂದರೆ ಡಿಫ್ರೆಂಟಾಗಿ ಮಾಡೋದು ಅಂದರೆ ಇದೇ ಪ್ರೊಸೆಸ್ ಎಲ್ಲ ಮಸಾಲೆನ ನಾನು ತೋರಿಸಿದ್ನಿ ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ನೀವು ಬೇಕಾದ್ರೆ ನಾಳೆ ಬೆಳಗ್ಗೆ ಮಾಡ್ತೀರಾ ಅಂತಂದರೆ ರಾತ್ರಿನೂ ಓವರ್ ನೈಟ್ ಮ್ಯಾರಿನೇಟ್ ಮಾಡಿ ಬೆಳಗ್ಗೆ ಇಟ್ಟು ಫ್ರಿಜ್ ಒಳಗೆ ಇಟ್ಟು ಆಮೇಲೆ ಮಾಡಿದ್ರು ಚೆನ್ನಾಗಿರುತ್ತೆ ಬಟ್ ನನಗೊಂದು ಅರ್ಧ ಗಂಟೆ ಇಟ್ಕೊಂತೀನಿ ಸಾಕು ಬಿಸಿನೀರು ಇಟ್ಟಿದ್ದೀನಿ ಒಂದಿಷ್ಟು ಬಾಸುಮತಿ ರೈಸ್ ಇದೆ ಇದು ವೆರಿ ಇಂಪಾರ್ಟೆಂಟ್ ಪ್ರೊಸೆಸ್ಸು ಹೇಳ್ತೀನಿ ಕೇಳಿ ಏನು ಅಂದರೆ ರೈಸ್ ತಗೊಂಡು ಅರ್ಧ ಬೇಯಿಸ್ಕೋಬೇಕು ನಾನು ಒಂದು ವಿಷಲ್ ಹಾಕಿಸ್ಕೊತೀನಿ ಅಷ್ಟೇ ಒಂದೂ ಇಲ್ಲ ವಿಷಲ್ ಬರುತ್ತೆ ಅನ್ನೋ ಟೈಮಿಗೆ ತೆಗೆದುಬಿಡ್ತೀನಿ ಚೂರು ಆಯಿಲ್ ಓಕೆ ಫೈನ್ ಇದ್ರ ಮೇಲೆ ನಾವು ಇನ್ನೆಲ್ಲೂ ಉಪ್ಪನ್ನ ಇಡಿಸೋಕ್ಕಾಗಲ್ಲ ನೀಟಾಗಿ ಹಂಗಾಗಿ ಈಗಲೇ ರೈಸಿಗೆ ಒಂಚೂರು ಉಪ್ಪು ಹಾಕೋಬಿಡ್ತೀನಿ ಆಲ್ರೆಡಿ ಚಿಕನಲ್ಲಿ ಇದೆ ಬಟ್ ಇದೇನೋ ಅಂದ್ರೆ ದಮ್ ಬಿರಿಯಾನಿ ಟೈಪ್ ಮಾಡ್ತಿರೋದ್ರಿಂದ ಏನಾಗುತ್ತೆ ಚಿಕನ್ ಒಳಗೆ ಮಿಕ್ಸ್ ಮಾಡಲ್ಲ ನಾವು ಅದನ್ನ ಹಂಗಾಗಿ ಒಂದು ಸ್ವಲ್ಪ ಈ ಹಂತದಲ್ಲೇ ರೈಸಿಗೆ ಹಾಕೋಬಿಡ್ತೀನಿ ಉಪ್ಪನ್ನ ರೈಸ್ ಹಿಡಿದು ಬಿಡ್ಲಿ ಉಪ್ಪು ಅಂತ ಗೀ ರೈಸ್ ಮಾಡ್ಕೊಂಡು ಆಮೇಲೆ ಇದು ಮಾಡೋದು ಆಮೇಲೆ ಹಂಗೆ ಮಾಡ್ಬಿಟ್ಟು ಹಂಗೆ ಮಾಡೋದು ಈಗ ರೈಸ್ನ ನೀರು ಜಾಸ್ತಿ ಹಾಕ್ಬಾರ್ದು ನನಗೆ ಆ್ಯಕ್ಚುಲಿ ತುಂಬ ಇಷ್ಟಪಟ್ಟು ತರಿಸ್ಕೊಂಡಿದ್ದ ಪಾತ್ರೆಗಳಿವೆಲ್ಲ ಇವತ್ತು ಯೂಸ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದೇ ವಿಡಿಯೋ ಮಾಡುವಾಗ ನನ್ನ ಹೆಸರು ಹೇಳೋರು ಬಟ್ ನಮ್ಮನೆಯವ್ರಿಗೆ ಇಷ್ಟ ಆಗೋದಿದೆ ನಾನು ವಿಡಿಯೋ ಮಾಡಲ್ಲ ಅನ್ನೋಕ್ಕೆ ಇವ್ರು ಚೆನ್ನಾಗಿದೆ ಪಾತ್ರೆ ಮಾಡೋಣ ಓಕೆ ಫೈನ್ ಈಗ ಕಡಾಯಿಗೆ ಒಂದು ಸ್ವಲ್ಪ ಆಯಿಲ್ ಹಾಕಂತ ಇದ್ದೀನಿ ಈ ಹಂತದಲ್ಲಿ ಆ್ಯಕ್ಚುಲಿ ತುಪ್ಪ ಹಾಕೊಳ್ಳಿ ಚೆನ್ನಾಗಿರುತ್ತೆ ಯಾರು ರಿಚ್ ಆಗಿ ಮಾಡ್ಕೊಂತೀವಿ ಅಂದರೆ ನೀವು ಒಂದು ಸ್ವಲ್ಪ ತುಪ್ಪ ಹಾಕೋಬೋದು ನೀವು ಮತ್ತು ಇದೆಲ್ಲ ಸಖತ್ತಾಗಿ ಅರೇಂಜ್ ಮಾಡ್ಕೊಂಡಳು ನಮ್ಮ ಮನೆಯವಳು ಚೆನ್ನಾಗಿ ನಾನು ಅಪರೂಪ ಅಲ್ವಾ ಅಡುಗೆ ಮಾಡೋದು ಅವಳದ್ದು ಇವೆಲ್ಲ ಕ್ರೆಡಿಟ್ ಕೊಡಲಿಲ್ಲ ಅಂದ್ರೆ ಆಮೇಲೆ ಸರಿ ಹೋಗಲ್ಲ ನಾವು ಇದ್ದಾಗ ಹೇಳ್ಬಾರ್ದು ಅವೆಲ್ಲನೂ ಇದ್ದಾಗ ಹೇಳ್ಬೇಕಾ ಇಲ್ದಿದ್ದಾಗ ನೆನಪು ಮಾಡ್ಕೊಂಡು ಹೇಳ್ಬೇಕು ಉಳ್ದೊಂಥರ ಬೈಬಲ್ ಹೊಸ ಟೆಕ್ನಿಕ್ಸ್ ಏನೇನು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಅದು ಯಾವ ಇದು ಪೂಜಾ ಕೇರಾಜ್ ಲವ್ ಬೈಬಲ್ ಅಂತ ಒಂದು ಬರಿಬೇಕು ಕಣಮ್ಮ ನಿಂದು ಸರಿ ಹೋಗಿ ಬಾ ಜೀರಿಗೆ ಒಂದು ಸ್ವಲ್ಪ ಸೋಂಪ ಒಂಚೂರು ಓಕೆನಾ ಹಾಂ ಈ ಹಂತದಲ್ಲಿ ಚಕ್ಕೆ ಒಂದಿಷ್ಟು ಚಕ್ಕೆ ಇದೆ ಇದ್ರೊಳಗೆ ಜೊತೆನೆ ಚಕ್ಕೆ ಒಂದಿಷ್ಟು ಪಲಾವಿಲ್ಲ ಅದು ಸೀರೋಗಕ್ಕಿಂತ ಮುಂಚೆ ಹಾಕ್ಬಿಡೋಣ ಅಂತ ಆಮೇಲೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಅದ್ರ ಜೊತೆಗೆ ಇದನ್ನ ಹೆಂಗೆ ಈರುಳ್ಳಿನ ಫ್ರೈ ಮಾಡ್ತೀರಾ ನೀವು ಇದ್ರ ಮೇಲೆ ನಿಮ್ಮ ಬಿರಿಯಾನಿ ರುಚಿ ಚೆನ್ನಾಗಾಗೋದು ಇದ್ರ ಮೇಲೇ ತುಂಬ ಫ್ರೈ ಮಾಡ್ತೀನಿ ನಾನು ಆ್ಯಕ್ಚುಲಿ ಈರುಳ್ಳಿನ ಒಂಥರ ಫ್ರೈಡ್ ಆನಿಯನ್ ಫ್ರೈ ಆಗ್ಬಿಡ್ಬೇಕು ಪೂರ್ತಿ ನೋಡಿ ಎಲ್ಲ ಯಾವ ಥರ ಇದೆ ನಂದು ಫ್ರಿಜ್ಜಿಂದು ಮ್ಯಾಗ್ನೆಟ್ ಚೆನ್ನಾಗಿದೆ ಅಲ್ಲ ಇದು ನಾವು ಆ್ಯಕ್ಚುಲಿ ನೋಡೋಕ್ಕೆ ಚೆನ್ನಾಗಿದೆ ನನ್ನ ಮಗ ಕಿತ್ ಹಾಕ್ತಾ ಇದ್ದಾನೆ ಇದು ಎಕ್ಸಿಬಿಷನ್ ಇದೆ 20 ರೂಪೀಸ್ ನನ್ನ ಮಗಳು ಆಟಾಡೋ ಸಾಮಾನು ಬಟ್ ಮ್ಯಾಗ್ನೆಟ್ ಇತ್ತಲ್ಲ ಅಂತ ಅಂಟಿಸ್ತಾ ಇದು ಮೊನ್ನೆ ತಗೊಂಡು ನೀವು ನಮ್ಮನೆಯವ್ರು ನೋಡಿಲ್ಲ ಇದನ್ನ ಚೆನ್ನಾಗಿದೆ ನೋಡಿ ನಾನು ರೈಸು ಸಾಂಬಾರು ಪಲ್ಯ ನಮ್ದು ಊಟ ಇರುತ್ತಲ್ಲ ಆ ಥರ ತಗೊಂಡು ಇಲ್ಲಿ ನೋಡಿದ್ರೆ ಆ ನಟ್ಟು ಈ ನಟ್ಟು ಡೋನಟ್ಸ್ ಎಂಥದ್ದು ಎಲ್ಲ ಇಟ್ಟಿದ್ದಾರೆ ಬಟ್ ಇಷ್ಟ ಆಗ್ಲಿಲ್ಲ ಬಟ್ ನೋಡಕ್ ಚೆನ್ನಾಗಿದೆ ಅನ್ನಕ್ ತಗೊಂಡೆ ನಮ್ಮ ಮನೆಯವರು ನನ್ನ ವಿಡಿಯೋನೇ ಮಾಡ್ಕೊಂತ ಇದ್ದೀನಿ ಇದು ಆದ್ರೂ ಅಡುಗೆನ ಬಿಟ್ಟು ಬಿರಿಯಾನಿ ಬಿಟ್ಬಿಟ್ಟು ಇವ್ ತರಿಸ್ತಿದ್ದೀನಿ ಇವತ್ತು ಬಿಯರ್ ಡ್ರಿಂಕ್ಸ್ ಮಾಡ್ತೀನಿ ಅಂದಿತ್ತಲ್ಲ ರಾತ್ರಿ ಯಾರು ನೀವು ಮಗಳು ಕೇಳ್ಬಿಟ್ಟು ಡ್ರಿಂಕ್ಸ್ ಮಾಡ್ತೀನಿ ಇನ್ನೊಂದು ಇದು ಏನೇ ಎಲ್ಲೇ ಕುಡಿಯೋದಿದ್ರು ಊಟಿಲಿರ್ಲಿ ಎಲ್ಲೇ ಇರ್ಲಿ ಕುಡಿಬೇಕು ಅಂದ್ರೆ ಅವ್ರ ಮಗಳನ್ನೇ ಕೇಳೇ ಕುಡಿಯೋದು ಅವಳು ಬೇಡ ಅಂದ್ರೆ ಬೇಡ ಕುಡಿಯಲ್ಲ ನನ್ ಬಾಡಿ ಇಲ್ಲ ವೆಯ್ಟ್ ಲಾಸ್ ಆಗಕ್ಕೆ ಏನ್ ಕಾರಣ ಅನ್ಕೊಂಡಿದ್ಯಾ ಊಟನೂ ಕಮ್ಮಿ ಮಾಡಿದೀನಿ ನಾನು ತುಂಬಾ ಕಡಿಮೆ ಮಾಡಿದೀನಿ ಆಮೇಲೆ ಊಟ ಕಡಿಮೆ ಮಾಡಿದೀನಿ ನನ್ನ ಮಗ ಈ ಜಾಗದಲ್ಲಿ ಕೂತಿದ್ದ ತಗೊಂಡೋಗಿ ಇಲ್ಲಿ ಎತ್ತಾಕಿದ್ದಾಳೆ ಎತ್ತಾಕ್ಬಿಟ್ಟು ಎದ್ದಿಲ್ಲ ನಾನು ಇಲ್ಲ ಅಂದ್ರೆ ಬೊಲ್ಲ ಆಡ್ಬಿಡ್ತಾನೆ ಅವ್ರ ಅಪ್ಪನ ಗಿರ್ಗಿಟ್ಲೆ ಆಡಿಸ್ತಾನೆ ಕೊಟ್ಟು ಕೂರ್ಸಿದ್ದೀನಿ ನೋಡಿ ಸುಮ್ಮನೆ ಕೂತಿದ್ದೀನಿ ನಿಮ್ಮ ಮಗಳು ನಿಮಗೆ ಬಿಟ್ಟಿದ್ದು ರೀ ನಾನು ನನ್ನ ಮಗಳ ದೃಷ್ಟಿಯಲ್ಲಿ ನಾನು ಕೆಟ್ಟವಳಾಗಲ್ಲ ಈಗಲೇ ಹೇಳಿದ್ದೀನಿ ನಂದು ಜಾವಿ ಅಲಂಕಾರ ಹಲೋ ಇನ್ನು ಇಟ್ಕೊಂಡು ಕೂತ್ಕೊಂಡ್ಲಿ ಇನ್ನು ಸಂಜೆವರೆಗೂ ಮಾತಾಡ್ಬಿಡ್ತಾಳೆ ಈಗ ಇವತ್ತು ಸೀದಾ ಅಲ್ಲಿ ಹೋಗಿ ಆಟ ಆಡ್ತಾ ಕೂತ್ಕೊಂಡು ಸೀದೆ ಹೋಯ್ತಪ್ಲೆ ಈರುಳ್ಳಿ ಇದು ಎಲ್ಲ ಬೆಂದೇ ಹೋಯ್ತಾಗಲಿ ಬಿಸಿಲಿಗೆ ಬಂದೋಯ್ತು ಪೂರ್ತಿ ಛೇ
ಮಗನ ಜೊತೆ ಆಟ ಆಡೋಕೆ ಹೋಗಿ ಮರ್ತಾ ಬಿಟ್ಟು ಅಡುಗೆ ಮಾಡ್ತಿದ್ದೆ ಅನ್ನೋದು ಒಂದು ಲೈಟ ಸೀದಂಗೆ ಆಯಿತು. ಬಟ್ ಇಟ್ಸ್ ಸ್ಟಿಲ್ ಮ್ಯಾನೇಜಬಲ್. ಈಗ ಟೊಮೆಟೊ ಹಾಕಿದೆ, ಒಂದು ಸ್ವಲ್ಪ 3 ನಿಮಿಷ ಆದಮೇಲೆ ಈ ಟೊಮೆಟೊ ಒಂಚೂರು ಕನಕ್ತು ಅಂದಿದ ತಕ್ಷಣ ಏನು ಮ್ಯಾರಿನೇಟ್ ಇಟ್ಟಿದ್ದೀವಿ ಈ ಚಿಕನ್ ಹಾಕ್ಬಿಡ್ತೀನಿ. ಇಂಥ ಒಳ್ಳೆ ಚಿಕನ್ ಇದೆ ಅಂತೀರ ಇದರೊಳಗೆ. ಯಾರಿಗೆ ಬೇಕು ಈ ಚಿಕನ್ ಇದು? ನಮ್ಮ ಮನೆಯವ್ರನ್ನ ನಂಬ್ಕೊಂಡ್ರೆ ಮಧ್ಯಾಹ್ನದ ಊಟ ರಾತ್ರಿಗಾಗುತ್ತೆ. ಸೊ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈರುಳ್ಳಿ ಒತ್ತು ಹೋಗಿದೆ, ಟೊಮೆಟೊ ಎಲ್ಲ ಹಾಕಾಗಿದೆ. ಹೌದಾ? ಇವಾಗ ಮಿಕ್ಸ್ ಮಾಡಿರುವಂಥ ಚಿಕನ್ನ ಹಾಕೊಂತ ಹಾಕತ್ಲ ಹೋಗಿ ಮಾಡು ನೀನೆ. ಅವ್ವಾ ಗಮಗಮ ಅಂತಿಲ್ವಾ? ಮೊಸರು ಹಾಕಿದ್ರಾ? ಮೊಸರು ಹಾಕ್ತಾನೆ ಬಿರಿಯಾನಿ ಮಾಡೋಕ್ಕಾಗತ್ತ? ಚೆನ್ನಾಗಿ ಹಾಕ್ಬಿಡು. ಇನ್ನು ಅದೇ ನೀರು ಬಿಡ್ತೀನಿ ಒಂದು ಸ್ವಲ್ಪ ಹೊತ್ತಿಗೆ. ಲಿಡ್ ಮುಚ್ಚೋದು ಮೇಲೆ ನೀರು ಹಾಕೋದು ಇವಾಗ? ನೀರು ಆಮೇಲೆ ಹಾಕೋಣ, ಫ್ರೈ ಆಗ್ಬೇಕದು. ಮತ್ತೆ ಹೋದ್ರು ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ. ನಾನು ಮಾಡ್ದಂಗೆ ಮಾಡ್ಕೋಬೇಡಿ. ನಾನು ಮಗನ ಮಾತಾಡ್ಸಕ್ ಹೋಗಿದ್ಕಿಲ್ ನೋಡಿ ಬೆಂದೇ ಬಿಟ್ಟಿದೆ ಪೂರ್ತಿ. ಅದು ನೀರು ಇರ್ಬೇಕು ಒಳಗೆ ಎತ್ತೆತ್ತು ಹಾಕಕ್ಕೆ. ನೀರಲ್ಲ, ನೀರೇ ಇರಬಾರ್ದು ರೀ. ನೀವು ನೀರು ಎತ್ತೆತ್ತು ಹಾಕ್ಬೇಕು ಅಂದ್ರೆ ಕುಕ್ಕರಲ್ಲಿ ಮಾಡಬಾರ್ದು. ಅದನ್ನೇ ಕುಕ್ಕರ್ ಮಾಡಬಾರ್ದು. ಹಾಗೆ ಇದು ಯಾವ್ದ್ರಲ್ಲಿ ಮ್ಯಾರಿನೇಟ್ ಮಾಡಿಟ್ಟಿದ್ರು ಅದ್ರಲ್ಲಿ ಸ್ವಲ್ಪ ನೀರು ಹಾಕೊಂಡಷ್ಟೇ. ಹಾಕ್ದ ನೀರ? ನಾನು ನನ್ನ ಅಡುಗೆ ನನ್ನ ಕೈಲಿ ಮಾಡಕ್ಕೆ ಬಿಡಲ್ಲ. ಅದೇ ನೀವು ಅಲ್ಲಿ ಹೋಗಿದ್ರೆ ಒತ್ತೋಗ್ತೈತ್ರಿ ಇದು. ಮಗಳು ನಂಗೆ ಎಷ್ಟು ಚೆನ್ನಾಗಿ ಮಾಡ್ಕೊಡಿದ್ದೆ ಗೊತ್ತಾ? ನಾನು ಚಿಕ್ಕ ಕ್ಲಾಸಲ್ಲಿ ಕಾಫಿ ಕುಡಿ ನಂದಲ್ಲ ಅಡುಗೆ. ಇದನ್ನ ನೀವು ಮಾಡೋದಿದ್ರೆ ಫಾಲೋ ಮಾಡಿ. ನಂದಲ್ಲ ಅಡುಗೆ ಈ ಥರ ನನ್ನ ಪ್ರೋಸೆಸ್ಸೇ ಬೇರೆ. ಅರ್ಧ ಲೋಟನೂ ಹಾಕಿಲ್ಲ ರೀ. ಇದೇ ಗ್ಲಾಸ್ ರೀ. ಸಿಹಿ ಬೇಕು ನನಗೆ. ಏನು ಗೊತ್ತಾ? ಸಿಹಿತಿತ್ತು. ಸಿಹಿ ಅದು ಚಿಕನ್ ಫ್ರೈ ಆದಂಗೆ ಆಗಬೇಕು. ನೀರು ಹಾಕಿದ್ರೆ ಫ್ರೈ ಆಗಲ್ಲ. ಪಾತ್ರೆಯಲ್ಲಿ ಚಿಕನ್ ಅಡಿ ಒತ್ತಿ ಒತ್ತಿ ಫ್ರೈ ಆಗಬೇಕು. ಅದೇ ಟೇಸ್ಟ್ ಬೇರೆ, ನೀರು ಹಾಕ್ತದ ಬೇಯೋ ಟೇಸ್ಟೇ ಬೇರೆ. ಗೊತ್ತಾಯ್ತಾ? ಅದು ಹೇಳಿದ್ರೆ ಅರ್ಥ ಆಗಲ್ಲ. ನಿನ್ಕಿಂತ ಮುಂಚೆ ನಾನೇ ಅಡಿಗೆ ಕಲ್ತ. ಕ್ಯಾಮ್ರಾಮನ್ ಆಗಿರ್ಬೇಕು. ಗೊತ್ತಾಯ್ತಾ? ಆಕ್ಷನ್ ಎಲ್ಲ ಬರ್ತಾ ಇದೆ. ಕ್ಯಾಮ್ರಾಮನ್ ಕೆಲಸ ಕಲಿಬೇಕು ಅಷ್ಟೇ. ಕ್ಯಾಮ್ರಾಮನ್ ಕರ್ದವ್ರಿಗೆ ಏನ್ ಮಾಡ್ತೀನಿ ಮಾಡಿ ಅಂತ ಕರ್ದಿದೀನಿ ಅದನ್ನ ಕೆಲಸ ಮಾಡ್ಬೇಕು. ನಾನೇ ಮಾಡಿದ್ರೆ ಇಷ್ಟ ನನಗೆ. ನೀವೇ ಮಾಡೋದು ಗಂಟೆಗಟ್ಟಲೆ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಫೋನ್ ಹತ್ರ. ನಿನ್ ಫೋನ್ ಕಾಲ್ ಅಟೆಂಡ್ ಮಾಡಕ್ ಆಗಲ್ಲ. ನಾನ್ ತಾನೇ ಅಟೆಂಡ್ ಮಾಡಿದ್ದು. ಏನ್ ಮಾಡೋದು ಮಗಳೇ? ಡ್ಯಾಡಿ ಮಾಡಿಟ್ಟು ಹೋಗಿ ಎಲ್ಲ ಒತ್ತೋಗ್ತಿತ್ತು ಮಗಳೇ. ನಾನ್ ಕಂಟಿನ್ಯೂ ಮಾಡಿದ್ರೆ ಡ್ಯಾಡಿ ನನಗೂ ಬೈತಾರೆ. ಏನ್ ಮಾಡ್ಲೆ? ನಾವು ಜಗಳ ಆಡೋದ? ಅಯ್ಯೋ ಹಂಗಾದ್ರೆ ದಿನಾ ಒಂದೊಂದು ಎಪಿಸೋಡ್ ಬರುತ್ತೆ. ಜಗಳ ಆಡೋದು ಮಗಳೇ, ಬರೀ ಜಗಳದ ಎಪಿಸೋಡ್ ಆಯ್ತು. ಮತ್ತೆ ಒತ್ತೋಗ್ಲಿ. ಇಷ್ಟು ಊಟಿ ಮಾಡ್ಬಿಟ್ಟು ಬಿಟ್ಟು ಹೋಗ್ತಾರೆ. ಚಿಕನ್ ಬಿರಿಯಾನಿ ನನ್ಗೊಂದು ಫಾಲೋ ಮಾಡ್ಬಿಡಿ. ಒತ್ತೆ ಹೋಗ್ಬಿಟ್ಟು ಎಲ್ಲ ಅವ್ರ ಜೊತೆ ಮಾತಾಡ್ತಾ ಕೂತ್ಕೊಂಡು ಫೋನಲ್ಲಿ. ಅಲ್ಲ ನಾನು ಈ ಕಡೆ ಬಂದ್ಮೇಲೆ ಅವ್ರು ನೋಡ್ಬಾರ್ದು ನೀನು. ಏನ್ ಮಾಡಿದ್ರು ಬೈತೀರ. ನಾನು ಏನ್ ಮಾಡ್ಲಿದೆ? ಮಾತು ಮನೆ ಕೆಡಿಸ್ತು ಒಲೆ ಕೆಡಿಸ್ತು ಅಂತಾರಲ್ಲ, ಗಾದೆ ಇವತ್ತು ಮತ್ತೊಂದು ಸರಿ ನಿಜ ಆಯ್ತು. ನನ್ನ ಹೆಂಡ್ತಿ ನಾನು ಮಾತಾಡ್ಕೊಂಡು ಅಡುಗೆ ಮಾಡಿದ ಪ್ರೋಸೆಸ್ಸೇ ಫುಲ್ಲು ಒಂಥರ ವಿಚಿತ್ರ ಆಗೋಯ್ತು. ಕೊನೆಗೂ ಹಂಗೆ ಆಡ್ಕೊಂಡು ಬಿರಿಯಾನಿ ರೆಡಿ ಮಾಡಿದ್ದೀನಿ. ಇದನ್ನು ರೆಸಿಪಿ ಲಾಗ್ ಅನ್ನಂಗೆ ಯಾರೂ ನೋಡಬೇಡಿ. ಆ್ಯಕ್ಚುಲಿ ಇದು ಪ್ರೋಸೆಸ್ ಒಂದು ಸ್ವಲ್ಪ ಕೆಡ್ತು. ಇನ್ನೊಂದ್ಸರಿ ನಾನು ಮಾಡಾಕ್ತೀನಿ ಬಿರಿಯಾನಿನ. ಬಟ್ ಇದು ಜಸ್ಟ್ ಹೆಂಗೆ ತಿನ್ನಂಗಾದ್ರೂ ಮಾಡಿ ಇಟ್ಕೊಂಡಿದ್ದೀನಿ ರೆಡಿ ಮಾಡಿ. ಲೇಯರ್ ಬೈ ಲೇಯರ್ ಏನು ಚಿಕನ್ ಬೇಯಿಸ್ಕೊಂಡಿದ್ದೆ ಅದನ್ನೆಲ್ಲ ಒಂದು ಅರ್ಧ ಇದಕ್ಕೆ ಹಾಕೊಂಡು ಆಮೇಲೆ ಕೆಳಗಡೆ ರೈಸ್ ಹಾಕಿ ಮತ್ತು ಅದ್ರ ಮೇಲೆ ಒಂದು ಲೇಯರ್ ಕೂರಿಸಿ ಮತ್ತು ಅದ್ರ ಮೇಲೆ ಒಂದು ಲೇಯರ್ ರೈಸ್ ಕೂರಿಸಿದ್ದೀನಿ. ಲೈಟಾಗಿ ಚಿಕ್ಕ ಉರಿಲಿ ಮಾಡ್ತಾಯಿದ್ದೀನಿ. ಇನ್ನೇನು ಬಿರಿಯಾನಿ ರೆಡಿ ಆಯಿತು. ನನಗೆ ನಮ್ಮ ಒಬ್ಬನೇ ಅಡುಗೆ ಮಾಡಿದ್ರೆ ಮಾಡೋಕ್ಕಾಗೋದು, ನನಗೆ ಆಗೋದಿಲ್ಲ ಅನ್ನೋದು ಪ್ರೂವ್ ಆಗೋಯ್ತು. ಮನೆಯೊಳಗಂತೂ ಬಿಸ್ನೆಸ್ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆಯಲ್ಲ, ಹಂಗಾಗಿ ಸಿಕ್ಕಾಪಟ್ಟೆ ಬಿಸಿ. ಮಾತೆ ಕಮ್ಮಿ ಮೇಡಮ್ ಅವರು. ಮಾತೆ ಕಮ್ಮಿ, ಮಾತಾಡಕ್ಕೆ ಸಿಗ್ತಾ ಇಲ್ಲ ಒಂದು ನನಗೂನು. ಮತ್ತೆ ಮಕ್ಳನ್ನು ಮರಿನೂ ಕೇರ್ ಮಾಡಕ್ ಆಗ್ತಾ ಇಲ್ಲ. ಅಡುಗೆ ತಿಂಡಿಗಳು ಮನೇಲಿ ಮಾಡಕ್ ಆಗ್ತಾ ಇಲ್ಲ. ಬಿಸಿ ಅನ್ನೋದು ಇವಾಗ ಗೊತ್ತಾಯ್ತು ನನಗೆ. ತುಂಬಾ ಐಟಮ್ಸ್ಗಳು ತುಂಬಾ ಜನ ಕೇಳ್ತಾ ಇರ್ತೀರಾ, ಏನು ಈಗ ಸ್ಯಾರಿ ಇದು ವಿಡಿಯೋ ಮಾಡಲ್ವಾ ಅಂತ ಹೇಳ್ಬಿಟ್ಟು. ಅಂದ್ರೆ ಇವೆಲ್ಲ ನೋಡಿ ಈಸಿ, ಹಿಂಗೆ ತಗೊಬಂದು ಹಿಂಗೆ ತೋರ್ಸೋದು ಅಷ್ಟೇ. ಈಗ ಸ್ಯಾರಿ ಅಂದರೆ ಈಗ ನಾವು ವೇರ್ ಮಾಡಬೇಕು. ಅದನ್ನು ನಾವು ವೇರ್ ಮಾಡಿ ಸುಮ್ಮನೆ ವೇರ್ ಮಾಡೋಕ್ಕಾಗಲ್ಲ. ಏನಾದರೂ ಒಂದು ಹೇರ್ ಸ್ಟೈಲು ಅಥವಾ ಜ್ಯುವೆಲ್ಸ್ ಇವೆಲ್ಲ ಹಾಕ್ಕೊಂಡು ಫ್ಯಾಷನ್ ಶೋ ಮಾಡಿ ಎಲ್ಲ ಇದು ಮಾಡಬೇಕು. ಅದಕ್ಕಿಂತ ಇದು ಬೆಟರ್ ಅಂತ ಅಷ್ಟೇ. ಸ್ಯಾರೀಸು ಸ್ಟಾಕ್ಸ್ ಬಂದಿದೆ. ನಾನು ಲಾಸ್ಟ್ ಟೈಮ್ ನಿಮಗೆ ತೋರಿಸಿದೆ ಸ್ಟ್ರೆಚಬಲ್ ಬ್ಲೌಸಸ್ ಕೂಡ ಬಂದಿದೆ ಅಂತ. ಬಟ್ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಸೊ ನಾನು ಎಲ್ಲೆಲ್ಲಿ ಇರ್ತೀನಿ ಯಾವುದೇ ಈಸಿ ಆಗುತ್ತೆ ಅವೇ ಮಾಡ್ತಾ ಇದ್ದೀನಿ. ನೋಡಿ ತುಂಬಾ ವೆರೈಟಿ ಬಂದಿದೆ. ಯಾವ್ಯಾವೆಲ್ಲ ರಿಟರ್ನ್ ಗಿಫ್ಟ್ಸ್. ಆದ್ರೂ ಮಾತ್ರ ನನಗೆ ಗೊತ್ತಿಲ್ಲದಂಗೆ ಅದು ಎಷ್ಟೋ ರಿಟರ್ನ್ ಗಿಫ್ಟ್ನ ಅಲ್ಲಿ ಇಲ್ಲಿ ಕೊರಿಯರ್ ಮಾಡೋದು, ನನ್ನ ಹತ್ರ ತರಿಸೋದು. ನಾನು ನನ್ನ ಎಪಿಸೋಡ್ ನೋಡಿರ್ಬೋದು. ಇಲ್ಲಿ ನೋಡಿ ಮೂಟೆ ಎಲ್ಲ ಎತ್ಕೊಂಡ್ಬಂದು ಈ ಮನೆ ಫುಲ್ ಇದಾಯ್ತೈತಲ್ಲ. ಮತ್ತೆ ಲಗೇಜ್ ಆ್ಯಕ್ಚುಲಿ ಈ ಮನೆ ಒಂದು ಸ್ವಲ್ಪ ನೆಮ್ಮದಿಯಾಗಿ ಇರೋಕ್ಕೆ ಅಂತ ಮಾಡ್ಕೊಂಡಿರೋದು. ಇಲ್ಲೆಲ್ಲ ಈ ಥರ ತುಂಬ್ಕೊಬಿಟ್ರೆ ಸರಿ ಹೋಗಲ್ಲ. ಹಂಗಾಗಿ ಇನ್ನೊಂದು ಮನೆ ಮಾಡೋಣ ಅಂತ ಪ್ಲಾನ್ ಇದೆ. ಓಕೆ, ಇವಾಗ ಇದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡೆ. ಬಟ್ ವಿಡಿಯೋ ಮಾಡೋಕೆ ತುಂಬಾ ಟೈಮ್ ಆಗುತ್ತೆ. ಮನೆ ತುಂಬಾ ಚಿಕ್ಕದೇ ಇರೋದ್ರಿಂದ ತುಂಬಾ ಗಲೀಜ್ ಅಂದಂಗೆ ಕಾಣಿಸ್ಬಿಡುತ್ತೆ. ಸೊ ಹಾಗಾಗಿ ಪ್ಯಾಕ್ ಮಾಡಿ ಇಟ್ಟಿರ್ತೀನಿ ಒಂದ್ಸರಿ. ಯಾವಾಗ ಒಂದೊಂದು ವಿಡಿಯೋ ಮಾಡಬೇಕು. ಇದು ಕೂಡ ಸ್ಟೀಲ್ ಬಾಕ್ಸ್ ನೋಡಿ ಚೆನ್ನಾಗಿದೆ. ಇನ್ನು ಇದು ಜಾವ್ಯ ಅಲಂಕಾರಲ್ಲಿ ಬಂದಿಲ್ಲ. ಇದು ಒಳಗೆ ಸ್ಟೀಲ್, ಹೊರಗೆ ಈ ತರ ಸ್ವಲ್ಪ ಕೊಡಕ್ಕೆ ರಿಟರ್ನ್ ಗಿಫ್ಟ್ ಚೆನ್ನಾಗಿದೆ ಅದು. ಇದೆಲ್ಲ ನೀವು ಪ್ರೈಸ್ ಎಷ್ಟು ಏನು ಹೇಗೆ ಎತ್ತ ಅಂತ ತಿಳ್ಕೊಬೇಕು ಅಂದ್ರೆ ಜಾವ್ಯ ಅಲಂಕಾರನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ.
ಇಂಟ್ರೆಸ್ಟ್ ಇದ್ದರು ಹೋಗಿ ಚೆಕ್ ಮಾಡ್ಬೋದು. ಇನ್ನು ಏನು ಗೊತ್ತಾ, ಒಳ್ಳೊಳ್ಳೆ ರಿಟರ್ನ್ ಗಿಫ್ಟ್ ಸಿಗ್ತವೆ, ಒಳ್ಳೊಳ್ಳೆ ಕ್ವಾಲಿಟಿ ಬೇಕು ಅಂದ್ರೆ ಸಿಗುತ್ತೆ. ಬಟ್ ನಾವೇನಂದ್ರೆ ಈಗ ನಮ್ಮ ವಿಡಿಯೋಸಲ್ಲಿ ಯಾವುದೇ ಚೆನ್ನಾಗಿ ಓಡ್ತಾ ಇದೆ ಅಂತ ತರಿಸ್ತೀವಿ, ಮತ್ತೆ ತುಂಬಾ ಪ್ರೈಸ್ ಆದ್ರೂ ತಗೊಳ್ಳಲ್ಲ. ತುಂಬಾ ಅಕಸ್ಮಾತ್ ಒಳ್ಳೊಳ್ಳೆ ಪ್ರೈಸ್ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ಮೆಟೀರಿಯಲ್ ತುಂಬಾ ಚೆನ್ನಾಗಿರ್ಬೇಕು ಅಂತ ಕೂಡ ತರಿಸ್ಕೊಡ್ತೀವಿ. ಈಗ ಸದ್ಯಕ್ಕೆ ರೀಸನಬಲ್ ಪ್ರೈಸ್ ಅಲ್ಲಿ ತರ್ತಾ ಇದ್ದೀನಿ. ನೋಡಿ ಈ ಬ್ಯಾಗ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ಇದಕ್ಕೆ 159 rupees. ಅಂದ್ರೆ ಇದು ಕಾಸ್ಟ್ಲಿ ಅಂತ ತಗೊಳ್ಳಲ್ಲ ಜನ, ಬಟ್ ಇರ್ಲಿ ತಗೊಳ್ಳೋ ಅಂತವ್ರು ತಗೊಳ್ಳಿ ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮತ್ತೆ ಸೈಜು ಎಲ್ಲ. ಹಾಗೆ ಕೆಲವರು ಕೇಳ್ತೀರಾ ಒಂದು 40-50 ರೂಪಾಯಿಯಲ್ಲಿ ತೋರಿಸಿ ಅಂತ ಹೇಳ್ಬಿಟ್ಟು, ಅಯ್ಯೋ ಜ್ಯೂಸ್ ಕಾಣೋದು ಅಯ್ಯೋ ಹಿಂಗೆ ಮನೇಲಿ ನಾನು ಕೊಡ್ತಾ ಇರೋ ಪ್ರೈಸ್ಗೆ ಇದು ವರ್ತ್ ಇದೆ, ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳಕ್ಕಾಗಲ್ಲ. ಕೆಲವರು ಇದ ತಗೊಳ್ಳುವಾಗ್ಲೂ ಕಪ್ಪು ಆಗ್ಬಾರ್ದು ಅಂದ್ರೆ ಇವು ಆಗದೇ ಕಪ್ಪು, ಇನ್ನು ಅದ್ರಲ್ಲೂ ಹಂಗಾಗ್ಬಾರ್ದು ಹಿಂಗಿರ್ಬಾರ್ದು, ಎಡ್ಜಸ್ ಎಲ್ಲ ಚೆನ್ನಾಗಿರ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇದ್ರಲ್ಲಿ ನಾನು ಗ್ಯಾರಂಟಿ ಕೊಡಲ್ಲ, ಬಟ್ ರಿಟರ್ನ್ ಗಿಫ್ಟ್ಸಿಗೆ ಓಕೆ ಕಡಿಮೆ ಪ್ರೈಸಲ್ಲಿ. ನಾನು ಈ ಕ್ವಾಲಿಟಿ ಇಷ್ಟ ಆಗಿ ತುಂಬಾ ಚೆನ್ನಾಗಿರೋ ಬ್ಯಾಗು, ಕ್ವಾಲಿಟಿ ಚೆನ್ನಾಗಿದೆ ನೋಡಿ ಮಾಡಿ ತಗೊಬಂದಿರೋಂಥ ಬ್ಯಾಗು ಎಷ್ಟು 70 ರೂಪೀಸಿಗೆ ಹಾಕಿದ್ದೀನಿ. ಬಟ್ ಕೆಲವರು ತುಂಬಾ ಕೇಳ್ತೀರ ಅದೇ ಥರದ್ರಲ್ಲಿ ಕಡಿಮೆ ಇಲ್ವಾ ಅಂತ ಹೇಳ್ಬಿಟ್ಟು, ಇದೆಲ್ಲ ನೋಡಿ. ಬಟ್ ಇದೇ ಥರದ್ದು ಬೇಕು ಅಂದ್ರೆ ಸಿಗಲ್ಲ. ಕ್ವಾಲಿಟಿ ನೋಡಿ ಈ ಥರ ಇರುತ್ತೆ ಸೇಮ್, ಬಟ್ ಇದರಲ್ಲಿ ಸೈಜ್ ಬೇರೆ ಇರುತ್ತೆ ಮತ್ತೆ ಕಲರ್ ಪ್ರಿಂಟ್ ಬೇರೆ ಇರುತ್ತೆ. ನೀವು ಇದ್ರಲ್ಲಿ ಒಂದು 30-40 ಒಟ್ಟಿಗೆ ತಗೊಂತೀರಾ, 50 ತಗೊಂತೀರಾ, 150 ತಗೊಂತೀರಾ ಅಂದ್ರೆ ಕಲರ್ ಅಲ್ಲಿ ಸಿಗುತ್ತೆ. ಮತ್ತೆ ಕೆಲವರು ತುಂಬಾ ಜನ ಕೇಳ್ತಿರ್ತಾರೆ ಕಸ್ಟಮೈಸ್ ಮಾಡಿಸ್ಕೊಡ್ತೀರಾ ಅಂತ ಹೇಳ್ಬಿಟ್ಟು, ನೋಡಿ ಈ ತರ ಪ್ಲೈನ್ ಬ್ಯಾಗ್ ಇದ್ರೆ ಕಸ್ಟಮೈಸ್ ಮಾಡ್ಕೊಡ್ಬೋದು. ಕಸ್ಟಮೈಸ್ ಮಾಡಿಸ್ಕೊಡ್ತೀವಿ ಅಂದ್ರೆ 15 ರೂಪೀಸ್ ಎಕ್ಸ್ಟ್ರಾ ಆಗುತ್ತೆ. ಮತ್ತೆ 10, 20, 50 ಕೆಲ ಬ್ಯಾಗಿಗೆಲ್ಲ ಮಾಡ್ಕೊಡಲ್ಲ. ಏನೇ ಇದ್ರು ಮಿನಿಮಮ್ 100 ಇರ್ಲೇಬೇಕು ಅಂತವಕ್ಕೆ ಮಾತ್ರ ಕಸ್ಟಮೈಸ್ ಮಾಡ್ಕೊಡ್ತೀವಿ. ಇದು ನೋಡಿ ಸೈಜ್ ಸ್ವಲ್ಪ ದೊಡ್ಡದು ಬೇಕು, ರಿಟರ್ನ್ ಗಿಫ್ಟ್ಸ್ ಇಡಕ್ಕೆ ದೊಡ್ಡದು ಐಟಮ್ಸ್ ಅಂದ್ರೆ ಇದು ಕೂಡ ಸಿಗುತ್ತೆ. ಹಾಗೇನೆ ಇನ್ನು ಸ್ವಲ್ಪ ಕಡಿಮೆ ಪ್ರೈಸ್ ಅಲ್ಲಿ ಬೇಕು ಅಂದ್ರೆ ಇದೆರಡು ಸಿಗುತ್ತೆ ನೋಡಿ. ಇದು 70 ರೂಪೀಸ್ ಅಂತ ಹೇಳಿದೆ, ಬಟ್ ಕ್ವಾಲಿಟಿ ಚೆನ್ನಾಗಿದೆ. ಬಟ್ ಇದೇ ಸೈಜ್ ಅಲ್ಲಿ ಕಡಿಮೆ ಬೇಕು ಅಂದ್ರೆ ಇದೆರಡು ಸಿಗುತ್ತೆ ನೋಡಿ. ಇದು ನೋಡಿ ರಂಗೋಲಿ ಬ್ಯಾಗ್ ಅಂತ ನಾನು ಹೆಸರಿಟ್ಟಿರೋದು ನನಗೆ ಗೊತ್ತಾಗ್ಬೇಕಲ್ಲ. ಸೊ ಹಾಗಾಗಿ ಇದು ಇನ್ನೂ ಕಡಿಮೆ ಬೀಳುತ್ತೆ. ಮತ್ತೆ ಇನ್ನ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಈಗ ನೋಡಿ ಆಕ್ಚುಲಿ ನಾನು ಲಾಸ್ಟ್ ವಿಡಿಯೋಗಳಲ್ಲಿ ಕೆಲವೊಂದು ಮಾಡ್ಬಿಟ್ಟಿದ್ದೀನಿ. ಇದನ್ನು ಹಾಕ್ಬಿಟ್ಟು ಇದಕ್ಕೆ ರಿಟರ್ನ್ ಗಿಫ್ಟ್ಸ್ ತುಂಬಿಟ್ಟು ಇದನ್ನ ಇದ್ರೊಳಗಡೆ ಹಾಕೊಡ್ತೀನಿ ಅನ್ಕೊಂಡ್ಬಿಟ್ಟಿದ್ದಾರೆ. ಆಕ್ಚುಲಿ ನೋಡಕ್ ಮಾತ್ರ ಇದು ದೊಡ್ಡದು, ಇದು ಚಿಕ್ಕದು, ಇದು ಫ್ಯಾನ್ಸಿ ಆಗಿ ಕಾಣಿಸುತ್ತೆ, ಇದು ನಾರ್ಮಲ್ ಆಗಿ ಕಾಣಿಸುತ್ತೆ. ಬಟ್ ಪ್ರೈಸ್ ಮಾತ್ರ ಎರಡು ಒಂದೇನೆ. ಇದಕ್ಕೊಂದು 2-3 ರೂಪಾಯಿ ಜಾಸ್ತಿ ಇರುತ್ತೆ ಅಷ್ಟೇ. ಬಿಟ್ರೆ ಇದೇನು ಚಿಕ್ಕದು ಅಂತ ಹೇಳ್ಬಿಟ್ಟು ತೆಳು ಇದೆ ಅಂತ ಹೇಳ್ಬಿಟ್ಟು ಕಡಿಮೆ ಇರಲ್ಲ. ಇದು ಪ್ರೈಸ್ ಜಾಸ್ತಿ, ಇದು ಚಿಕ್ಕದು ಇರೋದ್ರಿಂದ ಕಡಿಮೆ ಪ್ರೈಸ್. ಬಟ್ ಈ ಸೈಜ್ ಬಂದಾಗ ಜಾಸ್ತಿ ಇರುತ್ತೆ. ಬ್ಯಾಗ್ಗಳು ತುಂಬಾ ಇದೆ ನೋಡಿ. ಬಟ್ ಇವತ್ತು ಇದು ನೋಡ್ಬಿಟ್ಟು ನಾಳೆ ತರಿಸ್ಕೊಡಿ ಅಂದ್ರೆ ಆಗಲ್ಲ. ಈ ಕ್ವಾಲಿಟಿಲಿ ನಿಮಗೆ ಇಷ್ಟು ಪ್ಯಾಟರ್ನ್ಸ್ ಬರುತ್ತೆ, ಇನ್ನೂ ಪ್ಯಾಟರ್ನ್ಸ್ ಬರುತ್ತೆ. ಇವಾಗ ಇದು ತೋರಿಸಿರ್ತೀನಿ, ನೆಕ್ಸ್ಟ್ ಇನ್ನೂ ಒಂದು ಬರುತ್ತೆ ಬೇರೆ ಬೇರೆ ಥರದ್ದು. ಹಾಗೆ ಜಾವಿಯೋ ಅಲಂಕಾರ್ ಪೇಜ್ನ ವಾಶ್ ಮಾಡ್ತಾ ಇದ್ದೀನಿ. ನಿಮಗೆ ರಿಟರ್ನ್ ಗಿಫ್ಟ್ಸ್ ಬೇಕು ಅಂದರೆ ಸಿಗುತ್ತೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಯಿದೆ, ತುಂಬಾ ಖುಷಿ ಆಯಿತು. ಹಾಗೆ ನೋಡಿ ಕೆಲವರು ಕಾಮಧೇನು ನಾನು ಹಾಕ್ದಾಗ ತುಂಬ ಜನ ಕೇಳಿದ್ರಿ, ಮೆಸೇಜಸ್ ಒಂದು 500-600 ಮೇಲೆ ಬಂತು. ಬಟ್ ಕೆಲವರು ಏನು ಮಾಡ್ತಾರೆ, ಒಂದು 10-15 ಪೀಸ್ ಕೇಳ್ತೀರಾ. ದಯವಿಟ್ಟು ಅಷ್ಟು ನಾನು ಕೊಡಲ್ಲ. 30 ಪೀಸಸ್ ಮಿನಿಮಮ್ ಆರ್ಡರ್ ಇರಲೇಬೇಕು. ಸಿಂಗಲ್ ಪೀಸು ಕೆಲವೊಂದು ಐಟಮ್ಸ್ ಕೂಡ ನಮ್ಮಲ್ಲಿ ಸಿಗುತ್ತೆ. ಯಾಕಂದರೆ ಈಗ ಸ್ವಲ್ಪ ಬಾಕ್ಸು ದೊಡ್ಡದಿರುತ್ತೆ ಮತ್ತು ಪ್ರೈಸ್ ಕೂಡ ಜಾಸ್ತಿ ಇರುತ್ತೆ. ಈಗೆಲ್ಲ ಇದು ನಿಮಗೆ ಒಂದು 550-600 ರೂಪಾಯಿ ಸಿಗುತ್ತೆ. ಇದೆಲ್ಲ ನೀವು 30 ತಗೊಳ್ಳಿ ಅಂತ ಹೇಳೋಕ್ಕಾಗಲ್ಲ. ಇದನ್ನ 1-2 ಪೀಸು ಕೂಡ ನೀವು ತಗೋಬೋದು. ಇದು ತುಂಬಾ ಚೆನ್ನಾಗಿದೆ. ಜಾವಿಯೋ ಅಲಂಕಾರ್ ಪೇಜ್ನ ವಾಚ್ ಮಾಡ್ತಾ ಇದ್ದೀನಿ. ಸಿಂಗಲ್ ಪೀಸಸ್ ಯಾವ್ದು ಸಿಗುತ್ತೆ ಅದನ್ನು ಕೂಡ ತಿಳಿಸ್ತೀನಿ. ಮತ್ತೆ ಬರ್ತ್ಡೇಗೆ ರಿಟರ್ನ್ ಗಿಫ್ಟ್ಸ್ ತುಂಬಾ ಜನ ಕೇಳ್ತಿದ್ರೆ, ಈಗ ಅದನ್ನು ಕೂಡ ತರಿಸಿದ್ದೀನಿ ಕೆಲವೊಂದನ್ನ. ನೆಕ್ಸ್ಟ್ ವಿಡಿಯೋದಲ್ಲಿ ಈಗ ಆಲ್ಮೋಸ್ಟ್ ಆದಷ್ಟು ಡೈಲಿ ಲಾಕ್ ಮಾಡಕ್ ಪ್ರಯತ್ನ ಮಾಡ್ತೀವಿ. ತುಂಬಾ ಜನ ಕೇಳ್ತಿದ್ರು ಯಾಕೆ ಪೂಜಾ ಕೇಳೋದು ಬರ್ತಿಲ್ವ ಅಂತ. ನಾನು ಹಾಸನಲ್ಲಿದ್ದೆ, ಇಲ್ಲ ಬೆಂಗಳೂರಲ್ಲಿ ಇರ್ತಿದ್ದೆ, ಅವ್ಳು ಕಲ್ಲರಲ್ಲಿ ಇರ್ತಿದ್ಲು. ಮೇಂಟೈನ್ ಮಾಡೋದು ಕಷ್ಟ ಆಗ್ತಿತ್ತು. ಬೆಂಗಳೂರಲ್ಲಿ ಇದ್ದಾಗ ನಮ್ಮದು ಚೆನ್ನಾಗಿ ಒಂದೇ ಜಾಗದಲ್ಲಿ ಇರ್ತಿದ್ವು, ಕೆಲಸಗಳು ಚೆನ್ನಾಗಿ ಹೋಗ್ತಿತ್ತು. ಈಗ ಮತ್ತೆ ಬೆಂಗಳೂರಿಗೆ ಲೊಕೇಟ್ ಆಗಿದ್ದೀವಲ್ಲ, ಸೊ ಅದು ಕಂಟ್ರೋಲ್ ಇರುತ್ತೆ. ಇಲ್ಲೇ ಎಲ್ಲ ಕೆಲಸ ಇಲ್ಲೇ ಇರುತ್ತಲ್ಲ, ಇಲ್ಲೇ ಮಾಡ್ಕೊಳ್ಳೋಣ ಅಂತ. ಓಕೆ ಫೈನ್, ಈಗ ಬಿರಿಯಾನಿ ರೆಡಿ ಆಗಿದೆ, ಬನ್ನಿ ಬಿರಿಯಾನಿ ತಿನ್ನೋಣ ಹೆಂಗಿದೆ ಅಂತ. ಇವಳು ನಮ್ಮ ಮನೆಯೊಳಗ ಟೇಸ್ಟ್ ನಮ್ಮ ಮನೆಯೊಳಗೆ ಮತ್ತೆ ನನ್ನ ಮಗಳು ಏನೋ ಲಾಸ್ಟ್ ಟೈಮ್ ಬಿರಿಯಾನಿ ಮಾಡ್ಕೊಂಡು ತಿಂದಿದ್ರು, ಸಕ್ಕತ್ತಾಗಿದೆ ಅಂತ ಹೇಳ್ತಿದ್ರು. ಸೊ ಇವಾಗ ನಂದು ಈ ಕೆಲಸದ ಬಿಸಿಲಿ ನಾನು ಬೆಳಗ್ಗೆ ತಿಂಡಿ ಮಾಡಿ ಮುಗಿಸಿದ್ದೀನಿ. ನಮ್ಮ ಮನೆಯವ್ರು ಸ್ವಲ್ಪ ಇತ್ತೀಚೆಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೂ ಮತ್ತೆ ಅಡುಗೆ ಮಾಡೋಕೆ ಅವ್ರಿಗೂ ಖುಷಿ. ಸೊ ಹಾಗಾಗಿ ಇವತ್ತು ರಾತ್ರಿಗೂ ಹಾಗೆ ಮಾಡಿ ಅಂತ ಹೇಳಿದ್ದೀನಿ. ನನಗಂತೂ ಸಖತ್ ಇಷ್ಟ ಅಡುಗೆ ಮಾಡೋದು ಅಂದರೆ ಒಂಥರ ಮಜಾ. ಅಡುಗೆ ಮಾಡೋದು, ಫಿಲ್ಮ್ ಮಾಡೋದು, ಆ್ಯಕ್ಟಿಂಗ್ ಮಾಡೋದು, ನನಗೆ ಇದ್ರೊಳಗೆ ಈ ಲೈಫಲ್ಲಿ ಮುಳುಗೋಗಕ್ಕಂತೂ ಸಖತ್ ಇಷ್ಟ. ಅದು ಬಿಟ್ಟರೆ ನನಗೆ ಇನ್ಯಾವುದೋ ತುಂಬ ಇಂಟ್ರೆಸ್ಟ್ ಇರೋಂಥದ್ದು ಇನ್ನೇನೂ ಇಲ್ಲ. ಓಕೆ ಬನ್ನಿ ಬಿರಿಯಾನಿ ನಾನು ಹೆಂಗಿದೆ ನೋಡೋಣ. ಸ್ವಲ್ಪ ಮುದ್ದೆ ಆದಂಗೆ ಆಗಿದೆ ಮಗ, ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲ ಮಗಳು ಫಸ್ಟ್ ಹಂಗೆ ತಿಂದು ನೋಡು, ಆಮೇಲೆ ಕರ್ಡ್ ಮಾಡಿ ನೋಡು ಅಂತ ಕರ್ಡ್ ಹಾಕೊಂಡು ಹೋಗ್ರ ಮಗಳು. ಅದ್ರ ರಸ ಕುಡಿ. ಟಿವಿ ಸೌಂಡ್ ಜಾಸ್ತಿ ಐತೆ ಅಂತ ರಿಮೋಟಿಗೆ ಬೈತಿದ್ರು. ಈಗ ಅವ್ರ ಮಗನ ಸೌಂಡ್ ತಡಿಯೋಕ್ಕಾಗ್ತಾ ಇಲ್ಲ. ಹೇಗಿದೆ ಬಂಗಾರಿ? ಅನ್ಕೊಂಡಷ್ಟು ಬಂದಿಲ್ಲ. ಹೌದಾ? ಮಗಳು ಅವತ್ತಿಂಗಿಂತ ಚೆನ್ನಾಗಿದೆ ಅಂತಿದ್ದಾಳೆ. ಮಗಳು ಖಾರ ಇಲ್ಲ ಅಂತಿದ್ದಾಳೆ, ನಂಗೆ ಖಾರ ಇರಬೇಕು. ಡೀಸೆಂಟ್ ಆಗಿದೆ. ಮಿಸ್ಟೇಕ್ ಆಯಿತು ಒಂದು ಸಣ್ಣದು.